ವಿಶೇಷ ಏನಪ್ಪ ಅಂದರೆ ಕೋಟೆ ಮೇಲೆ ಹತ್ಬರ್ತಿದ್ದಂಗಿಲ್ಲ ಒಂದು ಸಣ್ಣ ಕಿಂಡಿ ಕಾಣುತ್ತೆ. ಬಟ್ ಇದು ಕಿಂಡಿ ಅಲ್ಲ, ಕೋಟೆ ಒಳಗಡೆ ಹೋಗೋದಕ್ಕಿರೋಂಥ ಒಂದು ಸಣ್ಣದಾದ ದಾರಿ. ನೀವೇ ನೋಡ್ಬೋದು ನೋಡಿ, ಅಲ್ಲಿಂದ ಹೋದರೆ ಆ ಕಡೆ ಸೈನಿಕರು ಉಳ್ಕೊಳ್ಳೋಕ್ಕೆ ಮಾಡಿರೋಂತಹ ಒಂದು ಕಿಂಡಿ ಇದೆ ಸ್ನೇಹಿತರೆ. ಅದು ಕೋಟೆ ಮೇಲ್ಗಡೆ ಅದು ಸೈನಿಕರು ಒಂದು ಟವರ್ ನೋಡಿ, ಇಲ್ಲೊಂದು ಟವರ್ ಇದೆ, ಅಲ್ಲೊಂದು ವಾಚ್ ಟವರ್ ಇದೆ, ಹಿಂಗೆ ಸುಮಾರು ದೂರ ಇದೆ. ಆ ಟವರ್ಗಳಿಗೆ ಸೈನಿಕರು ಮೂವಕ್ಕೆ ಇರುವಂಥ ಜಾಗ ಸ್ನೇಹಿತರೆ. ಅದು ನಿಂತ್ಕೊಂಡ್ರೆ ಆ ಕೋಟೆ ಎಷ್ಟು ಉದ್ದ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನೋಡ್ಬೋದು. ಅದೇ ಸ್ನೇಹಿತರೆ, ನಾನೀಗ ಕಸ್ತೂರಿ ರಂಗಪ್ಪ ನಾಯಕರ ಕೋಟೆ ಮೇಲ್ ತುದಿಯಲ್ಲಿದ್ದೀನಿ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ಆ ಕೋಟೆ ಎಷ್ಟು ಉದ್ದ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ನೋಡ್ಬೋದು. ಅದೇ ರೀತಿ ನೋಡಿ, ನೀವು ನೋಡ್ಬೋದು ಇಲ್ಲಿಂದ ಎಂತಹ ಬೃಹದಾಕಾರವಾದ ಕಂದಕಗಳು. ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿದೆ ಅನ್ನೋದು ನಮಗೆ ತುಂಬ ಹೆಮ್ಮೆಯ ಸಂಗತಿ ಸ್ನೇಹಿತರೆ. ಆದರೆ ಈ ಕೋಟೆ ಏನಂತೂ ತುಂಬ ಪಾಳು ಬೀಳಿಸ್ಬಿಟ್ಟಿದ್ದಾರೆ, ಯಾರು ಕೇಳೋರಿಲ್ಲ, ಆ ರೀತಿ ಇದೆ ನೋಡಿ. ಅಲ್ಲೊಂದು ಮಾರ್ನಮೆಂಟ್ ಕಾಣ್ತಿದೆ, ಅದನ್ನು ತೋರಿಸ್ತೀನಿ. ನನ್ನ ಹಿಂದೆ ನೀವು ನೋಡ್ಬೋದು ಕೋಟೆಯ ಸೆಂಟ್ರ್ ಭಾಗದಲ್ಲಿರೋಂಥ ಒಂದು ಹಳೆಯ ಕಟ್ಟಡ. ಐ ಥಿಂಕ್ ಮಧ್ಯ ಭಾಗದಲ್ಲಿರುವಂತಹ ಕಟ್ಟಡದ ಮಧ್ಯದಲ್ಲಿದ್ದೀನಿ. ನನ್ನ ಬಾಗಿಲು ಎಂಟ್ರೆನ್ಸ್ ಇದೆ, ಆ ಕಡೆ ಈ ಕಡೆ ಎಲ್ಲ ಬಿದ್ದೋಗಿದೆ. ಈ ಕಡೆ ಮುಂದೆ, ಈ ಕಡೆ ಹಿಂದೆ, ಇವೆರಡೇ ಈ ಕೋಟೆ ಒಳಗಡೆ ಉಳ್ಕೊಂಡಿರೋಂಥ ಜಾಗ. ಇನ್ನು ಕೆಲವರೆಲ್ಲ ನೋಡಿ ಅದನ್ನು ತೋಡಿ ಏನೋ ಹುಡುಕಿದ್ದಾರೆ.